ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 8 ಆಗ್ಯದ್ರಿ. ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಂತೂ ಸಾಲಿ ಒಂದು ಸ್ವಲ್ಪ ದೌಡಿತ್ತು ಅವ್ರದ್ದು. ಹಾಗಾಗಿ ಫಸ್ಟ್ ನಾನು ಒಂದಿಷ್ಟು ಚಪಾತಿ ಮಾಡತ್ತಿದ್ದೆ. ಯಾಕಂದರೆ ಇವತ್ತು ಒಂದು ಜೆಂಡೆ ಐತಂತ್ರಿ. ಹಾಗಾಗಿ ಆ ಜೆಂಡೆದ ನಾವು ದೌಡ್ ಹೋಗ್ತೀವಿ ಅಂತ ಹೇಳಿದರು. ಅದಕ್ಕೆ ಜೇಟು ಅಂತೂ ರೆಡಿ ಆಗ್ಯಾನ್ರಿ. ಮತ್ತು ಆ ಹುಡುಗ ಭೀ ಹೊಸ ಬಟ್ಟೆ ಉಟ್ಕೊಂಡಿದ್ನಿ ಇವತ್ತು. ಅದಕ್ಕೆ ಅವನು ರೆಡಿ ಹಾಕಿಸಿಂದ ಟಿಫನ್ ಕಟ್ಟಾಕತ್ತಿದ್ರು. ನಾನು ಇನ್ನೂ ಇದಿಷ್ಟು ಚಪಾತಿ ಮಾಡ್ಬೇಕ್ರಿ. ಮೊದ್ಲಿಗೆ ಒಂದಿಷ್ಟು ಅವ್ರಿಗೆ ಇಷ್ಟು ಪಲ್ಯ ಮಾಡ್ಕಿಸಿಂದ ಒಂದಿಷ್ಟು ಚಪಾತಿ ಮಾಡ್ಕೊಳತ್ತಿದ್ರು ಅವರಿಗೆ. ಹಿಂದ್ಗಡೆ ಮತ್ತು ಅವ್ರು ಹೋದ್ಮೇಲೆ ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ, ಯಾಕಂದ್ರೆ ಹೊಲಕ್ಕಂತ ಏನು ಹೋಗಂಗಿಲ್ಲಲ್ರಿ ಇವತ್ತು. ಮಳೆನೇ ಬಂದ ಅಂದ್ನೆ ಎಲ್ಲಿ ಹೋಗೋದು ಅಂತ ಹೇಳ್ಕಿಸಿಂದ ಬಿಟ್ಟಿದ್ದ. ಹಾಗಾಗಿ ಸೊಕಾಸು ಮಾಡಿದ್ರೈತೆ ಚಪಾತಿ ಅಂಥೇಳಿ. ಮತ್ತು ಹಿಂದೆ ಟಿಫನ್ ಯಾರು ಒಯ್ದುಕೊಡೋರು, ಅದ್ರಾಗ ಬೇರೆ ನಮ್ಮ ಮುದ್ದೆ ಬೇರೆ ಇಲ್ಲರಿ ಇವತ್ತು. ಹಿಂದ್ರೆ ಅವ್ರು ಇದ್ರಂದ್ರೆ ಟಿಫನ್ ತೊಗೊಂಡು ಹೋಗ್ತಿದ್ರು. ಅದಲ್ಲಿ ಒಂದು ಪೆನ ಊದು ಜರ ಮೂಡ್ತದ. ಟೈಮ್ ಅಂತೂ 9:30 ಆಗ್ಯದ್ರಿ. ಅವ್ರಿಗಿಷ್ಟ ಚಪಾತಿ ಮಾಡ್ಕೊಟ್ಟಿನಿ, ಟಿಫನ್ ಕಟ್ಕೊಂಡು ಹಿಡ್ದಾರ. ಇವತ್ತಂತೂ ಸೋಮವಾರ ಇತ್ತಲ್ರಿ. ಮುತ್ತೇನು ಊರಿಗೆ ಹೋಗ್ಯಾರ, ಇಲ್ಲೇ ಊರಿಗೆ ಹೋಗ್ಯಾರ ನಮ್ಮ ಮೋಸಿಯವ್ರ ಊರಿಗೆ. ಆದ್ರೆ ಇನ್ನೂ ಬಂದಿಲ್ಲ. ನಿನ್ನೆನೇ ಹೋಗಿದ್ರು, ಇನ್ನೇನು ಇವತ್ತು ಬಂದ್ರೆ ಬರ್ತಾರೆ. ಏ ಪಾಪ ಹಣ ಬರ್ತಾನೆ ನಿಂದ್ರು. ಇದಿಷ್ಟು ಚಪಾತಿ ಮಾಡ್ಬೇಕ್ರಿ. ಅವ್ರು ಎಷ್ಟು ಟಿಫನ್ ಕಟ್ಕೊಂಡು ಹೋಗ್ತಾರೋ ಅಷ್ಟೇ ಮಾಡೋದಾಗಿತ್ತು ನನಗೆ. ಅವಿನ ಈ ಚಪಾತಿ ಮಾಡ್ಬೇಕಿನ ತಾ ಮಂದಿ ಹೋಗ್ಯಾದಳು. ಹೋಗು ಕೊಟ್ಟಳ ತಾ ಹೋಗಿದಳು. ಹೋಗು 5 ರೂಪಾಯಿ ನೋಡಿ. ಯಾಕ ಎಷ್ಟಕ್ಕೊಂದಾಗ್ಯದ ಪೆನ್? ಇದು ಒಲೆ ಉರ್ಲತ್ತಿದ್ರಿ. ಇದಿಷ್ಟು ಚಪಾತಿ ಮಾಡಿಬಿಡ್ತೀನಿ. ಇದಿಷ್ಟು ಚಪಾತಿ ಮಾಡಿ ಮತ್ತು ಒಂದಿಷ್ಟು ಪಲ್ಯ ಮಾಡಿ ಅವರು ಬುತ್ತಿ ಕಟ್ಟಬೇಕು. ನಾನಂತೂ ಹೋಗಂಗಿಲ್ಲ ಹೊಲಕ್ಕೆ, ಯಾಕಂದ್ರೆ ಮಳೆ ಬಂದದಲ್ರಿ. ಅವರೇ ಹೊಂಟಾರ. ಹೊಲ್ದಾಗಂತೂ ಕೆಲಸ ಅಂತೂ ಮನಾರ ಅದ ರೀ. ಆದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲ, ಮಳೆ ಬಂದದಲ್ರಿ. ಅದಕ್ಕೆ ಅವರು ಹೋಗಿ ಎತ್ಕೊಳ್ರೆ ಮೇಯಿಸ್ಬೇಕಂತ ಹೇಳ್ಕಿಸಿಂದ ಹೊಲತ್ತಾರ. ಅದಕ್ಕೆ ಬುತ್ತಿ ಕಟ್ಟಬೇಕು. ಬುತ್ತಿ ಕಟ್ಟಿಡ್ತದ ನೋಡ್ಬಾ. ಹೊಲಕ್ಕೆ ಹೊಂಟಾರ್ರಿ ಅವರಿಗೆ. ಅದಕ್ಕಾಗಿ ಬುತ್ತಿ ಕಟ್ಟಾಕತ್ತಿದ್ದೆ. ಅವರೇ ಹೊಂಟಾರ, ನಾನೇನು ಹೋಲತ್ತಿಲ್ರಿ. ಯಾಕಂದ್ರೆ ಮಳೆ ಬೇರೆ ಸ್ವಲ್ಪ ರಾತ್ರಿ ಜೋರಾಗಿ ಮಳೆ ಬಂದಿತ್ತು. ಹಾಗಾಗಿ ಮಳೆ ಭಾಳ ಬಂದಂತ ಹೇಳ್ಕೆಸಿಂದ ನಾನು ಬೆಟ್ಟ ಸ್ವಲ್ಪ ಬಂದ್ರೆ ನಡಿತಿತ್ತು ಕಸದು. ಅದಕ್ಕೆ ಮಳೆನೇ ಭಾಳ ಬಂದ ಅಂತ ಹೇಳ್ಕೆಸಿಂದ ಅವರೇ ಒಬ್ಬರೇ ಹೊಂಟಿದ್ರು. ಅವ್ರಿಗೆ ಭೀ ಹೋಗ್ಬೇಕಾದ್ರಂತೂ ಭಾಳ ಲೇಟ್ ಆಗಿತ್ತು ರೀ ಇವತ್ತು. ಏಟಂದ್ರೆ 11 ಆಗ್ಯದ್ರಿ ಈಗ ಟೈಮ. ಯಾಕಂದ್ರೆ
ಮುಂಜಾನೆ ಹೋಗಿ ಬಂದಿದ್ರಿ ರೀ ಹೊಲಕ್ಕೆ. ಮತ್ತೆ ಹೋಗ್ಬೇಕನ್ನೋದ್ರಾಗ ಮಳೆನೇ ಶುರು ಆಯಿತು ಮುಂಜಾನೆ. ಅದಕ್ಕೆ ಒಂದು ಸ್ವಲ್ಪ ದೂರ ಅದಲ್ರಿ ಹೊಲಕ್ಕೆ ಹೋಗ್ಬೇಕಾದ್ರೆ ಭೀ ಮಳೆನೇ ಹೊಂಟ ಅಂತೇಳಿ ಇಷ್ಟ ತನಕ ಬಿಟ್ಟು ಈಗ ಹೊಲತ್ತಾರೆ. ಇವತ್ತು ಊಟಕ್ಕಂತೂ ಚಪಾತಿ ಮಾಡಿದ್ನಲ್ರಿ. ಚಪಾತಿ ಮಾಡಿ ಒಂದಿಷ್ಟು ಮತ್ತು ಅನ್ನ ಮಾಡಿದ್ರಿ, ಪಾಣ್ಯದ ಅನ್ನ ಅಂದ್ರೆ ರೈಸ್ ಮಾಡಿದ್ದ. ಅದಿಷ್ಟು ಪಾಣ್ಯದ ಅನ್ನ ಮಾಡಿ ಒಂದಿಷ್ಟು ಶೀರಾ ಮಾಡಿದ್ರಿ ಇವತ್ತು. ಅವರು ಒಂದು ಸ್ವಲ್ಪ ಹುಡುಗರೆಲ್ಲ ದೌಡ್ ಹೋಗೋರು ಇದ್ರಲ್ರಿ ಶಾಲೆಗೆ, ಹಾಗಾಗಿ ಒಂದಿಷ್ಟು ಚಪಾತಿ ಶೀರಾದ ಮಾಡಿದ್ದ. ಅನ್ನ ಅಂತೂ ಆಮೇಲೆ ಮಾಡಿದ್ರಿ ಹಿಂದ್ಗಡೆ. ಮತ್ತು ಮಧ್ಯಾಹ್ನಕ್ಕೆ ಇವತ್ತು ದೌಡ್ ಬಂದುಬಿಡ್ತಾರೆ ಅವರು. ಬಂತು ಎಷ್ಟಕ್ಕಂದ್ರೆ 12ಕ್ಕೆ ಬರ್ತೀವಿ ಅಂತ ಹೇಳ್ಯಾರ. ಇಷ್ಟಕ್ಕೆ ಬರ್ತಾರೇನೋ, 12-1ಕ್ಕೆ ಬರ್ತೀವಿ ಅಂದಾರ. ಹಾಗಾಗಿ ಅವ್ರಿಗೆ ಅದಿಷ್ಟು ಟಿಫನ್ ತೊಗೊಂಡು ಹೋದ್ಮೇಲೆ ಒಂದಿಷ್ಟು ಪಾಣ್ಯದ ಅನ್ನ ಮಾಡಿದ್ರಿ. ಈಗ ಬುತ್ತಿ ಕಟ್ಕೊಳತ್ತೀನಿ. ಇದಿಷ್ಟು ಚಪಾತಿ ಶೀರಾ ಪಾಣ್ಯದ ಅನ್ನ ರೀ ಇವತ್ತು. ಒಂದಿಷ್ಟು ಇನ್ನು ಸಾಂಬಾರಂತೂ ಹಾಕಟ್ಟಿಲ್ರಿ. ಒಂದಿಷ್ಟು ಕೆಂಡದಾಗ ಸಾಂಬಾರು ಹಾಕಟ್ಕೇಸಿಂದ ಅವರು ಒಂದು ಸ್ವಲ್ಪ ಹೊರಗೆ ಹೋಗ್ಯಾರ. ಏನೋ ಒಂದು ಸ್ವಲ್ಪ ಪೆಟ್ರೋಲ್ ಪಂಪಿಂದು ಒಂದು ಸ್ವಲ್ಪ ಸಾಮಾನು ತರ್ತೀನಿ ಅಂತ ಹೇಳ್ಕೇಸಿಂದ ಹೊರಗೆ ಹೋಗಿದ್ರು. ಬುದ್ಧಿ ತರಲಿ. ಈಗ ಬಂದಿರ್ರಿ. ಈಗ ನಡೆದಾರ. ಇವತ್ತಂತೂ ವಿಡಿಯೋ ಫುಲ್ಲ ವಾಯ್ಸ್ ಓವರೇ ಕೊಟ್ಟಿದ್ರಿ. ಯಾಕಂದ್ರೆ ಇಲ್ಲಿ ಒಂದು ಹಾಡು ಚಾಲು ಆಗಿದ್ರಿ, ಪೂರ್ತಿ ಹಾಡು ಚಂದಕ ಇತ್ತು. ಹಂಗೆ ಆಕೇಶಿಂದ ವಿಡಿಯೋ ಮಾಡ್ಬೇಕಾದ್ರೆ ಅಂತೂ ವಾಯ್ಸ್ ಓವರೇ ಕೊಟ್ಟು ವಿಡಿಯೋ ಮಾಡಿದ್ರಿ. ಪೂರ್ತಿ ವಿಡಿಯೋದಾಗೆಲ್ಲ ಹಾಡು ಅಂತಂದ್ರಂತೂ ಕಾಪಿ ರೈಟ್ ಬರುತ್ತಲ್ರಿ. ಅದಕ್ಕೆ ನಾನು ಪೂರ್ತಿಯಾಗಿ ವಾಯ್ಸ್ ಓವರೇ ಕೊಡಬೇಕಾಯ್ತು ಈ ವಿಡಿಯೋಕ್ಕಂತೂ. 2 ದಿನ ಆಯ್ತು ರೀ ನಾನು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡ್ಲಾರ್ದು. ಯಾಕಂದ್ರೆ ನಿನ್ನೆ ಒಂದು ಸ್ವಲ್ಪ ಮಳೆ ಜಗ್ ಬಂತಲ್ರಿ. ಹಾಗಾಗಿ ವಿಡಿಯೋ ಅಂತೂ ಅಪ್ಲೋಡೇ ಆಗಲಿಲ್ಲ. ಅಪ್ಲೋಡ್ ಎಷ್ಟೇ ಮಾಡ್ಬೇಕಂದ್ರೆ ಅಂತೂ ಅಪ್ಲೋಡ್ ಆಗಲಿಲ್ರಿ ಅದು. ಯಾಕಂದ್ರೆ ನೆಟ್ವರ್ಕ್ ಅಂತೂ ಒಟ್ಟು ಇರಲಿಲ್ಲ. ಹಾಗಾಕಿಸಿಂದ 2 ದಿನ ಆಯಿತು ವಿಡಿಯೋ ಅಂತೂ ಅಪ್ಲೋಡ್ ಮಾಡಲಿಲ್ಲ. ಇವತ್ತು ಮುಂಜಾನೆ ವಿಡಿಯೋ ಟೈಮಿಗೆ 9ಕ್ಕೆ ಅಪ್ಲೋಡ್ ಮಾಡ್ಬೇಕಂದ್ರಂತೂ ಇವತ್ತು ಹಂಗೆ ಐತ್ರಿ. ಮೊಬೈಲ ಭಾಳಷ್ಟು ಕೆಡಾಗ್ತಿತ್ತು. ಹಾಗಾಕಿಸಿಂದ ಇವತ್ತು 4 ಗಂಟೆನೇ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಈ ಮಳೆ ಅದು ಹೊಣ್ತಂದ್ರಂತೂ ವಿಡಿಯೋಸ್ ಮಾಡೋದಂತೂ ಭಾಳ ಹೈರಾಣ ರೀ. ಎಡಿಟ್ ಮಾಡಿ ಎಷ್ಟೇ ವಿಡಿಯೋ ಇಟ್ಟರು ಭೀ ಅಪ್ಲೋಡ್ ಆಗ್ಬೇಕಾದ್ರಂತೂ ಭಾಳ. ಅದಕ್ಕೆ ಇವತ್ತು ಮಧ್ಯಾಹ್ನದ ವಿಡಿಯೋ ಹಾಕ್ಲತ್ತೀನಿ ರೀ. ಈಗಂತೂ ಅವರು ಹೊಂಟಾರ್ರಿ ಹೊಲಕ್ಕಂತೂ. ಒಂದು ಸ್ವಲ್ಪ ಮಾತು ಹೇಳ್ಕೊತ ನಿಂತಿದ್ರು, ಇಲ್ಲೆಲ್ಲ ಇನ್ನೇನು 2 ದಿನದಾಗಂತೂ ನಮ್ಮ ಚೆನ್ನಂಬಿ ಊರಿಗೆ ಹೋತಾಳ್ರಿ. ಯಾಕಂದ್ರೆ ನಿನ್ನೆನೇ ಬರ್ತೀನಿ ಅಂದಿದ್ರು ಅವ್ರ ಬಾಬಾ ಅವ್ರು ಕರ್ಲಿಕ್ಕೆ. ಆದರೆ ಇನ್ನೊಂದು 2 ದಿನ ಸಾಲಿ ಅಂತದಲ್ರಿ. ಹಾಗಾಗಿ ಇನ್ನೊಂದು 2 ದಿನ ಬಿಟ್ಟು ಬಾ ಅಂದ ಕೇಳ್ಕೇನೆ ಬ್ಯಾಡ ಅಂದ್ರೂ ಎಲ್ಲಿ ಹೋಗ್ತೀನಿ ಅಂತೇಳಿ ನಿಂತಾಳ್ರಿ. ಅದಕ್ಕೆ ಇನ್ನು ಇವತ್ತು ನಾಳೆಗೆ 2 ದಿನ ಬಿಟ್ಟು 2-3 ದಿನದಾಗಂತೂ ಹೋತಾಳ್ರಿ ಊರಿಗೆ. ಈಗ ದಸರಾ ಸಾಲಿ ಸೂಟಿ ಕೊಟ್ಟಾವಲ್ರಿ, ಹಾಗಾಗಿ ಕರ್ಕೊಂಡು ಹೋಗ್ತೀನಿ ಅಲ್ಲಕತ್ತಾಳ. ಮತ್ತು ಸಾಲಿ ಚಾಲು ಆದಮೇಲೆ ಬರ್ತಾಳೆ. ಅಂದ್ರೆ ಮತ್ತೆ ಒಂದು 20 ದಿನ ಸೂಟಿ ಕೊಟ್ಟಾವಲ್ರಿ. ಈಗ 20 ದಿನ ತನಕ ಅಂತೂ ಆಕಿ ಅಂತೂ ಹೋಗ್ತೀನಿ ಅಲ್ಲಕತ್ತಾಳ. ಇನ್ನೇನು ಮುಂದೆ ದೀಪಾವಳಿ ಶನಿ ಮಾಡೇ ಬರ್ತಾಳ್ರಿ ಆಕಿನೂ ಬಂದ್ಳಂದ್ರೆ. ಸಾಲಿ ಸೂಟಿ ಬೀಳೋದು ಇಷ್ಟೇ ತಡ ಆದ್ರೆ ಆಕಿಗೆ ಊರಿಗೆ ಹೋಗ್ತೀನಿ ಅಂದ್ಬಿಡ್ತಾಳೆ. ಅದಕ್ಕೆ ಸಮೃದ್ಧಿ ಬಲ್ಯಕ್ಕೆ ಹೋಗ್ತೀನಿ ಅಲ್ಲಕತ್ತಿದಳು. ಹೋದ್ರೆ ಇನ್ನೊಂದು 2-3 ದಿನದಾಗ ಹೋಗ್ತಾಳ್ರಿ. ಮಾಡಿ ನೋಡ್ರಿ ಮತ್ತೆ ಎಷ್ಟಾಗದ ಪೂರಾ ಮಾಡಂತೂ ಕತ್ಲು ಬಂದ, ಅಷ್ಟು ಮಾಡಿ ಬಂದದ.
ಏನು ಮಳೆ ಏನು ಬಂದ್ರೆ ಬರ್ಬಾರ್ದು ರೀ. ಮಳೆ ಬಂದ್ರೆ ಬರ್ಬೋದು, ಮಳೆ ಅಂತೂ ಪೂರ ಹಿಂದೆ ಇಳಿದು ಬಿಟ್ಟದ್ರಿ. ಹಾಗೆ ಸಣ್ಣಗೆ ಹೊಂಟದ್ವಿ. ಈ ವಿಡಿಯೋ ಅಂತೂ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ರೀ.